ಫೋರ್ಟ್ ಇಂದಿಲ್ಲ ನಕ್ಷೆ ಎಲ್ಲ ಹಾಕ್ಯಾರ ಇವರೆಲ್ಲ ಲೈಕ್ ಕೀ ಪ್ಲಾನ್ ಅಪ್ಪರ್ ಫೋರ್ಟ್ ಅದೇ ಗೋವಾದ ಮಸ್ಟ್ ವಿಸಿಟ್ ಪ್ಲೇಸ್ ಪಿಕ್ಚರ್ಜನಿಕ್ ಪ್ಲೇಸ್ ಅದ ಬಂದವ್ರಿಗೆ ಚಂದ ಚಂದ ಫೋಟೋಸ್ ಬರ್ತಾವ. ಶುಭೋದಯ, ಹೊಸ ದಿನದ ಹೊಸ ಬ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮತ್ತೆ ನಾವು ಗೋವಾನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊಂಟೀವಿ. ಸೆಕೆಂಡ್ ಡೇ ವ್ಲಾಗ್ ಇದು. ಸೊ ಮತ್ತೆ ಒಂದಿಷ್ಟು ಪ್ಲೇಸಸ್ ಕವರ್ ಮಾಡ್ಲಿಕ್ಕೆ ಹೊಂಟೀವಿ. ನೋಡ್ರಿ, ಸಪೋರ್ಟ್ ಮಾಡ್ರಿ, ಮಸ್ತ್ ಇರ್ತದ ಪ್ಲೇಸಸ್ಗಳ. ಬರ್ರಿ ಹೋಗೋಣ ಅಂತ. ಲೆಟ್ಸ್ ಗೋ. ಸೊ ನಾವೀಗ ಬಂದೀವಿ ಪರಾ ರೋಡ್, ಡಿಯರ್ ಜಿಂದಗಿ ರೋಡ್ ಅಂತಾರೆ ಇದಕ್ಕೆ. ಸೊ ಅಲ್ಲಿ ಬಂದೀವಿ. ಇಲ್ಲೇ ಭಾಳ ಮಂದಿ ಫೋಟೋಶೂಟ್ ಮಾಡಿಸ್ತಿರ್ತಾರೆ. ಲೈಕ್ ಎಲ್ಲರಿಗೂ ಅದೊಂದು ಫೋಟೋ ಬೇಕು. ಫೋಟೋಸ್ ಭಾರಿ ಚಂದ ಬರ್ತಾವ. ಆ್ಯಕ್ಚುಲಿ ನಾ ಅನ್ಕೊಂಡಿದ್ದೆ ಇದೇನಪ್ಪ ಬರೀ ರೋಡ್ ಅದ ಏನು ಅಂತ ಹೇಳಿ, ಬರೀ ತೆಂಗಿನ ಗಿಡ ಅವ ಎಲ್ಲ ಕಡೆ ನಾರ್ಮಲ್ ಅಂತ ಹೇಳಿ. ಆ್ಯಕ್ಚುಲಿ ಚಂದ ಬರ್ತಾವ ಫೋಟೋಸ್. ಸೊ ಜನ ಇಲ್ಲಿ ಮುಖ್ರಿರ್ತಾರೆ. ಜಲ್ದಿ ಬರ್ರಿ ಮಾರ್ನಿಂಗ್, ಸೊ ದ್ಯಾಟ್ ಅಷ್ಟು ಕ್ರೌಡ್ ಇರಂಗಿಲ್ಲ. ಸೊ ದ್ಯಾಟ್ ನಿಮಗೆ ಚಂದ ಫೋಟೋಸ್ ಬರ್ತಾವ. ಸೊ ದಿಸ್ ಈಸ್ ಐ ಥಿಂಕ್ ಮಸ್ಟ್ ಪ್ಲೇಸ್ ಗೋವಾದಾಗ ವಿಸಿಟ್ ಮಾಡಿ. ಒನ್ ಆಫ್ ದ ಪ್ಲೇಸ್ ಫಾರ್ ಫೋಟೋಜೆನಿಕ್. ಲೈಕ್ ಭಾಳ ಚಂದ ಫೋಟೋ ಬರ್ಲಿಕ್ಕೆ ಚಂದ ಫೋಟೋಸ್ ಬರ್ತಾವ. ಸೊ ಚಂದ ಇರ್ತದ. ಸೊ ಇಲ್ಲಿ ಬಂದು ಇದು ವಿಸಿಟ್ ಮಾಡ್ರಿ ಎಲ್ಲಾರು. ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗದ ಅಂತ ಹೇಳಿ ವ್ಯೂ ತೋರಿಸ್ತೀನಿ. ಸೊ ಇಲ್ಲೇ ಎಲ್ಲ ಒಂಥರ ಈ ಸೈಡ್ ಆ ಸೈಡ್ ಎಲ್ಲ ತೆಂಗಿನ ಮರ ಅದ, ನಡುವಷ್ಟ ರೋಡ್ ಅದ. ಭಾಳ ಪಿಕ್ಚರ್ ಪರ್ಫೆಕ್ಟ್ ಅದ, ಭಾಳ ಚಂದ ಬರ್ತಾವ ಆ್ಯಕ್ಚುಲಿ. ಸೊ ಅದೇ ಗೋವಾದ ಮಸ್ಟ್ ವಿಸಿಟ್ ಪ್ಲೇಸ್, ಪಿಕ್ಚರ್ಜನಿಕ್ ಪ್ಲೇಸ್ ಅದ. ಬಂದವ್ರಿಗೆ ಚಂದ ಫೋಟೋಸ್ ಬರ್ತಾವ. ಹೆಂಗದ ಅಂತಂದ್ರೆ ಕ್ರೌಡ್ ಪ್ಲೇಸ್ ಅದ. ಸೊ ಮಾರ್ನಿಂಗ್ ಜಲ್ದಿ ಬಂದ್ರೆ ನಮಗೆ ಅಷ್ಟು ಕ್ರೌಡ್ ಸಿಗಂಗಿಲ್ಲ. ಸೊ ದಟ್ ನಮಗೆ ಹೆಂಗೆ ಬೇಕಲ್ಲ ಹಂಗೆ ಪಿಕ್ಚರ್ಸ್ ತಗೋಬೋದು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಪಾರಾ ರೋಡ್. ಗೋವಾಕ್ಕೆ ಬಂದ್ರೆ ಬಂದು ಹೋಗ್ರಿ, ಇಲ್ಲೇ ಚಂದ ಬರ್ತಾವ ಫೋಟೋಸ್. ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಎಲ್ಲ ಕಡೆ ನಾವು ಹೋದಲ್ಲಿ ಎಲ್ಲರೂ ಫೋಟೋ ತಗೊಳಿಗತ್ತಾರ. ಫೋಟೋಸ್ ಎಷ್ಟು ಮಂದಿ ತಗೊಳಿಗತ್ತಾರ ಅಂತಂದ್ರೆ ಲಿಟ್ರಲಿ ಹೇಳ್ಬೇಕಂದ್ರೆ ಇಲ್ಲಿ ಓಡಾಡೋ ಗಾಡಿಗಳು ಅಲ್ಲೆಲ್ಲ ನಿಲ್ಲಿಸಿ ಲೆಫ್ಟ್ ರೈಟ್ ತಿರುಗಿ ತಗೊಳಿಗತ್ತಾರ ಅಷ್ಟು. ಹೆಂಗಂದ್ರೆ ನಮ್ಮ ಕತೆನ ಎಲ್ಲರೂ ಅಲ್ಲ, ಬಂದವ್ರು ಎಲ್ಲರಿಗೂ ಫೋಟೋಸ್ ಬೇಕು ಚಂದ. ಸೊ ಆಬ್ವಿಯಸ್ಲಿ ಬರ್ತಾರ. ಇಟ್ಸ್ ಓಕೆ, ಅದನ್ನ ನಾವು ಒಂದು ಫೋಟೋ ತಗೊಳೋದು. ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗದ ಅಂತ ಹೇಳಿ. ಈಗ ಸೆಕೆಂಡ್ ಡೆಸ್ಟಿನೇಷನಿಗೆ ಬಂದೀವಿ. ಆಗಲೇ ಫಸ್ಟ್ ಮುಗಿಸಿದ್ವಿ. ಸೊ ಇದು ಸೆಕೆಂಡ್ ಡೆಸ್ಟಿನೇಷನ್ ಇವತ್ತಿಂದು, ವಿಚ್ ಈಸ್ ಅಗ್ವಾದ ಫೋರ್ಟ್. ಸೊ ಇದು ಫುಲ್ ಫೋರ್ಟ್ ಏರಿಯಾ ಚಲೋ ಅದ. ಫಸ್ಟ್ ಬಂದ ಕೂಡಲೇ ಎಂಟ್ರೆನ್ಸಿಗೆ ನಾವು ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕು. ಸೊ ಇಟ್ ಈಸ್ ಡಿಫ್ರೆಂಟ್ ಅದ, 2 ವೀಲರ್ಸಿಗೆ 4 ವೀಲರ್ಸಿಗೆ. ಸೊ ಪಾರ್ಕಿಂಗ್ ಏರಿಯಾದ ಒಳಗೆ ಬಂದ ಕೂಡಲೇ ನಮ್ಮ ಟಿಕೆಟ್ ತೊಗೋಬೇಕು. ಪರ್ ಪರ್ಸನ್ 25 ಇದೆ ಇಂಡಿಯನ್ಸಿಗೆ. ಸೊ ಅದನ್ನು ಕೊಟ್ಟು ಟಿಕೆಟ್ ತೊಗೊಂಡು ಎಂಟ್ರಿ ಹೊಡೆದ ಕೂಡಲೇ ನಮಗೆ ಅಷ್ಟು ಏರಿಯಾ ಕಾಣಿಸ್ತದ. ತೋರಿಸ್ತೀವಿ ಫೋರ್ಟ್ ಹೆಂಗದ, ಬರ್ರಿ ಹೋಗೋಣ ಅಂತ. ಸೊ ಹೆಂಗದ ಏನದ ನಡ್ಕೋತ ಹೊಂಟೀವಿ. ಈಗ ಮುಂದೆ ಹೋದ್ಕೂಳೆ ಫೋರ್ಟ್ ಅದ. ಸೊ ಒಳಗೆ ಏನೇನು ಇರ್ತದ ಹೆಂಗೆ ತೋರಿಸ್ತೀವಿ ಬರ್ರಿ. ಚಂದ ಅದ ಆ್ಯಕ್ಚುಲಿ. ಸ್ವಲ್ಪ ಈಗ ಒಂಚೂರು ಬಿಸಿಲು ಅದ. ಅಷ್ಟು ಏನು ಬಿಸಿಲಿಲ್ಲ. ಅರೌಂಡ್ ಎಷ್ಟಾಗ್ಯದ ಟೈಮ್ ಈಗ? 10:30 ಆಗ್ಯದ. ಸೊ ಅಷ್ಟು ಬಿಸಿಲಿಲ್ಲ, ನೆರಳಿಲ್ಲ, ಚಲೋ ಅದ ಟೈಮಿಂಗ್ಸ್ ಬಂದು ನೋಡ್ಲಿಕ್ಕೆ. ಅಷ್ಟು ಕ್ರೌಡು ಇಲ್ಲ. ಐ ಥಿಂಕ್ ಟೈಮ್ ಹಾಕೋತ ಹೋದಂಗೆ ಮತ್ತು ಜಾಸ್ತಿ ಕ್ರೌಡ್ ಬರ್ಬೋದು. ಟೈಮಿಂಗ್ ಐ ಥಿಂಕ್ ಮಾರ್ನಿಂಗ್ 9 o'clock ಇಂದ ಶುರು ಆಗ್ತದ. ಸೊ ಈಗ ಜಸ್ಟ್ 1 hour ಆಗಿರೋದ್ರಿಂದ ಜಾಸ್ತಿ ಮಂದಿ ಇಲ್ಲ, ಬಟ್ ಇವೆಂಚುಲಿ ಬರ್ತಾರೆ. ಬಿಕಾಸ್ ಇದು ಒನ್ ಆಫ್ ದ ಏನದು ಮಸ್ಟ್ ವಿಸಿಟ್ ಪ್ಲೇಸ್ ಅದ ಗೋವಾಕ್ಕೆ ಬಂದ್ರೆ. ಸೊ ಹಾಗಾಗಿ ಬರ್ತಾರೆ. ಸೊ ಬರ್ರಿ ನೋಡೋಣ ಹೆಂಗಿರ್ತದೆ. ಎಂಟ್ರೆನ್ಸ್ ಆಗ್ಲಿಕ್ಕೆ ಫೋಟಿಂಗ್ ನಾವು. ಸೊ ಹೆಂಗದ ನೋಡ್ರಿ ವ್ಯೂಸ್. ಫುಲ್ ಎಕೋ ಆಗ್ಲಿಕ್ಕೆ ಇಲ್ಲೆಲ್ಲ ಫೋಟೋಗಳವ.
ಇಲ್ಲಿ ಎಲ್ಲ ಜಿಯೋಗ್ರಫಿ ಲೊಕೇಶನ್ಸ್ ಎಲ್ಲ ಗೋವಾದ ಬರ್ದಾರ ಇವ್ರಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಲೈಕ್ ಯಾವ್ಯಾವ ಫೋರ್ಟ್ಗಳು ಎಷ್ಟೆಷ್ಟು ದೂರ ಅವ, ಏನೇನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಾರ. ಇದು ಗೋವಾದ ಲೊಕೇಶನ್ ಅದ ಇಲ್ಲ, ಹೆಂಗದ ಗೋವಾದ ಸ್ಟ್ರಕ್ಚರ್ ಅಂತ ಹೇಳಿ ಅಂತ. ಇನ್ನು ಫೋರ್ಟಿಂದ ಇಲ್ಲೇ ನಕ್ಷೆ ಎಲ್ಲ ಹಾಕ್ಯಾರ ಇವರೆಲ್ಲ, ಲೈಕ್ ಕೀ ಪ್ಲ್ಯಾನ್ ಅಪ್ಪರ್ ಫೋರ್ಟ್ ಅಗ್ವಾಡ ಅಂತ. ಇಲ್ಲಿ ಲೈಟ್ ಹೌಸು, ಏನೇನು ಟ್ಯಾಂಕ್ ಎಲ್ಲದ್ರದ್ದು ಡೀಟೇಲ್ಸ್ ಕೊಟ್ಟಾರಲ್ಲ ನೋಡಿರ್ಬೇಕಂದ್ರೆ. ಸೊ ನಾವೀಗ ಬಂದೀವಿ ಇಲ್ಲೇ ಫೆರಿ ಟರ್ಮಿನಲ್ 2. ಆ್ಯಕ್ಚುಲಿ ಇದು ಮಾಂಡೋವಿ ರಿವರ್ ಇದು. ಇಲ್ಲಿ ನಾವು ಇವತ್ತು ನೈಟ್ ಎಲ್ಲರಿಗೂ ಮಾಂಡೋವಿ ರಿವರ್ ಅಂದರೆ ಗೊತ್ತಾಗ್ಬಿಡ್ತದೆ, ಕ್ರೂಸ್. ಸೊ ಎಸ್, ಕ್ರೂಸಿಗೆ ಬಂದೀವಿ. ಸೊ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಆ್ಯಕ್ಚುಲಿ ಇವ್ರು ಬಂದಿದ್ದು ಫಸ್ಟ್ ಟೈಮ. ನಾನು ಸಣ್ಣಕ್ಕಿದ್ದಾಗ ರಗಡ್ ಸತೆ ಬಂದೇನೆ, ಕ್ರೂಸಿಗೆ ಒಂದ್ಸತೆ ಹೋಗಿದ್ದೆ. ಸೊ ಇವ್ರು ಫಸ್ಟ್ ಟೈಮ. ಸೊ ನಾನು ರೆಕಮೆಂಡ್ ಮಾಡಿದೆ ಹೋಗೋಣ ಅಂಥೇಳಿ. ಸೊ ಬಂದೀವಿ. ಸೊ ಕ್ರೂಸಿಗೆ ಹತ್ತಿದ ಮೇಲೆ ಆ್ಯಕ್ಚುಲಿ ಅಲ್ಲೇ ನಾನು ಬರೀ ಸನ್ಸೆಟ್ ಅಷ್ಟೇ ಇಲ್ಲ, 2 ಕ್ರೂಸ್ ಅವ. ಒಂದು ಸನ್ಸೆಟ್ ಕ್ರೂಸು, ಒಂದು ಡಿನ್ನರ್ ಕ್ರೂಸ್ ಅಂತ ಹೇಳಿ. ಸೊ ಸನ್ಸೆಟ್ ಕ್ರೂಸ್ ಇಟ್ ವಿಲ್ ಬಿ ಅರೌಂಡ್ 1 hour. ಸೊ ಸನ್ಸೆಟ್ ಟೈಮ್ನಾಗ ಒಂದು ರೌಂಡ್ ಇದನ್ನು ಮಾಡಿಸ್ತಾರೆ. ಸೊ ನಾವೇನು ಹೊಂಟಿವಲ್ಲ ಅದು ಡಿನ್ನರ್ ಕ್ರೂಸ್ ಅದ. ಸೊ 2.5 to 3 hours ಅದ ಕ್ರೂಸ್. ಹೋಗೋಣಂತ ಹೆಂಗದ ನೋಡೋಣ, ಇವ್ರಿಗೆ ಕೇಳೋಣಂತ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕತ್ತಾರ ಹೆಂಗದ ಅಂತೇಳಿ ನಾನು ಮಾಡೀನಿ. ಸೊ ಕೇಳೋಣಂತ ಬರ್ರಿ, ನಿಮಗೂ ತೋರಿಸ್ತೇವೆ ಹೆಂಗದ. ಸೊ ಡಿನ್ನರ್ ಕ್ರೂಸ್ ಅಂತಂದ್ರೆ ಫುಲ್ ಮಸ್ತ್, ಲೈಕ್ ಡಿ ಜೆ ಇರ್ತದ, ಬಫೆ ಇರ್ತದ, ಫುಲ್ ಒಂದು 2.5 hour ಫುಲ್ ರೌಂಡ್ ಹಾಕಿಸ್ತಾರೆ ಇಲ್ಲೇ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಗುಡ್. ಅದನ್ನು ತೋರಿಸ್ತೀನಿ ಮುಂದೆ. ಎಂಗೇಜ್ ಆಗಿರ್ರಿ, ನೋಡ್ತಿರ್ರಿ. ಲೆಟ್ಸ್ ಗೋ. ಸೊ ಇದು 2ನೇ ಫ್ಲೋರಿಗೆ ನಾವು ಹೊಂಟಿದ್ದು. ಸೊ ಇವನ್ ಯು ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಫುಲ್ ಡಾನ್ಸ್, ಬಾರ್ ಕೌಂಟರು ಮತ್ತು ಇದೆಲ್ಲ ಅದ ಇಲ್ಲಿ. ಡ್ಯಾನ್ಸ್ ಎಲ್ಲ ಅದು ಗೋವನ್ ಡ್ಯಾನ್ಸ್ ನೋಡಿದ್ವಿ, ಆಮೇಲೆ ಡಿ ಜೆ ಇತ್ತು, ಫುಲ್ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಡ್ಯಾನ್ಸ್ ಮಾಡಿದ್ರ, ಬಾರಿ ಚಂದ ಮಾಡಿದ್ರ. ಐ ಆಮ್ ನಾಟ್ ಅ ಡ್ಯಾನ್ಸ್ ಪರ್ಸನ್ ಆಕ್ಚುಲಿ ಅವ್ರಿಗೆ ಹಂಗೆ ಬರಂಗಿಲ್ಲ, ಅಂದ್ರೆ ಎಲ್ಲಾರ್ಗೂ ಎಲ್ಲ ಬರ್ಬೇಕಂತಿಲ್ಲ. ಬಟ್ ರಿಯಲಿ ಹಿ ಎಂಜಾಯ್ಡ್ ವಿತ್ ದ ಕ್ರೌಡ್. ಅಂದ್ರೆ ಏನ್ ಗೊತ್ತಾತ ಅಂದ್ರೆ ಕ್ರೌಡ್ ಇದ್ರ ಮಾಡ್ತಾರೆ ಇವ್ರ ಅಂತೇಳಿ ಇವತ್ತು ಗೊತ್ತಾಯ್ತು ನನಗೆ. ಸೊ ಅದಾದ್ಮೇಲೆ ಈಗ ಡಿನ್ನರ್ ಮಾಡಿದ್ವಿ. ಡಿನ್ನರ್ ಆದ್ಮೇಲೆ ಈಗ ಸುಮ್ಮನೆ ಈಗ ರೂಫ್ ಟಾಪ್ ಅದ. ಇದು ಹೇಳಿದ್ರಲ್ಲ ಮುಂಚೆ ಇವರು 3 floors ಆಗದ. ಸೊ ಫಸ್ಟ್ ಫ್ಲೋರ್ನಾಗ
ಫ್ಲೋರ್ನಾಗ ನಮಗೆ ಡಿ ಜೆ ಡಾನ್ಸ್ ಸಮ್ ಗೇಮ್ಸ್ ಗೋವನ್ ಡಾನ್ಸಸ್ ಅವೆಲ್ಲ ಇದ್ದವು. ಸೊ ಸೆಕೆಂಡ್ ಫ್ಲೋರ್ನಾಗ ಬೇಸಿಕಲಿ ಏನದ ಲೈಕ್ ಡಿನ್ನರ್ ಅಂದ್ರೆ ಫುಲ್ ಕಿಚನ್, ಬಾರ್ ಕೌಂಟರ್, ಸಾಫ್ಟ್ ಡ್ರಿಂಕ್ಸ್ ಕೌಂಟರ್ ಅದೆಲ್ಲ ಅದ. ಸೊ ಮೇಲೆ ಏನದ ಓಪನ್ ಡೆಕ್ ಅದ. ಸೊ ಡಿನ್ನರಿಗೆ ಕೂಡ್ಬೋದು, ತೊಗೊಂಡು ಬಂದು ಓಪನ್ ಡೆಕ್ ಮಜಾ ಮಾಡ್ಬೋದು, ಇದೆಲ್ಲ ಅದ. ಸೊ ಎಲ್ಲ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಈಗ ಮುಗೀತು ಆಲ್ಮೋಸ್ಟ್. ಲೈಕ್ ಇನ್ನೇನು ತೊಗೊಂಡೋಗಿ ಅವ್ರ ಸೈಡಿಗೆ ಹಚ್ತಾರೆ, ಅದಾದ್ಮೇಲೆ ನಾವು ಹೇಳಿದ ನಮ್ಮ ರೂಮಿಗೆ ಹೋಗ್ಬೇಕು. ಸೊ ದಿಸ್ ಈಸ್ ಇಟ್ ಈ ವ್ಲಾಗ್ನಾಗ. ಸೊ ಈ ವ್ಲಾಗ್ ಮುಗಿಸೋಣ. ನೆಕ್ಸ್ಟ್ ವ್ಲಾಗಿಗೆ ಮತ್ತೆ ಬರ್ತದ, ಏನೇನು ಹೋಗ್ತೀವಿ ಮತ್ತೆ ಬೇರೆ ಯಾವ ಪ್ಲೇಸಸ್ ಮಾಡ್ತೀವಿ ಅಂತ ಹೇಳಿ. ಸ್ಟೇ ಟ್ಯೂನ್. ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ. ಶುಭರಾತ್ರಿ.